ಮಾದಿಗ ಜನಾಂಗದ ಎಲ್ಲ ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಸೇರಿರ್ತಕ್ಕಂಥದ್ದು. ಉದ್ದೇಶ ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ತೀರ್ಪನ್ನು ಆಧರಿಸಿ ಈ ಒಂದು ಜನಾಂಗಕ್ಕೆ ಏನು ಶೋಷಣೆ ಆಗಿದೆ ಆ ಒಂದು ಶೋಷಣೆಯನ್ನು ತಪ್ಪಿಸಬೇಕು, ಇವರಿಗೆ ದಕ್ಕತಕ್ಕಂಥ ಪಾಲನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟಿನ ಆದೇಶ ಆಗಿದೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ. ಆದರೆ ತೀರ್ಪು ಬಂದು 2 ತಿಂಗಳಾದರೂ ಸಹ ಇದುವರೆಗೂ ಆ ಬಗ್ಗೆ ಸರ್ಕಾರ ಯಾವುದೇ ಒಂದು ಕಾರ್ಯೋನ್ಮುಖವಾಗದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ಸಹ ತುಂಬ ಬೇಸರ ಆಗಿರ್ತಕ್ಕಂಥದ್ದು. ಈ ಒಂದು ರಾಜ್ಯದಲ್ಲಿ ಮಾದಿಗ ಜನಾಂಗ ಎಷ್ಟು ಜನಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಸದಾಶಿವ ಆಯೋಗದಲ್ಲಿ ತಿಳಿಸ್ತಿರ್ತಕ್ಕಂಥದ್ದು. ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಜನಾಂಗಕ್ಕೆ ಎಷ್ಟು ಪರ್ಸೆಂಟ್ ಕೊಡಬೇಕಾಗ್ತದೆ ಅಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವು ಮುಖಂಡರು ಪುನಃ ಈ ಒಂದು ಜನಸಂಖ್ಯೆಯನ್ನು ನಾವು ಗಣತಿ ಮಾಡಬೇಕಾಗ್ತದೆ, AD ಮತ್ತು AK ಅಂತಕ್ಕಂಥದ್ದನ್ನು ಪರಿಶೀಲಿಸಬೇಕಾಗ್ತದೆ ಅಂತಕ್ಕಂಥ ಅಪಸ್ವರಗಳನ್ನು ಎತ್ತಾ ಇದ್ದಾರೆ. ಅದು ಯಾವುದೂ ಸಹ ಊರ್ಜಿತ ಆಗೋದಿಲ್ಲ. ಇವೆಲ್ಲವೂ ಸಹ ಈ ಒಂದು ನಮಗೆ ಸಮಪಾಲನ್ನು ಕೊಡ್ತಕ್ಕಂಥದ್ದನ್ನು ಮುಂದೂಡಬೇಕು, ಇವರಿಗೆ ವಂಚನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದೇ ಹೊರತು ಅದು ಯಾವುದೂ ಸಹ ಕಾರ್ಯೋನ್ಮುಖವಾಗೋದಕ್ಕೆ ಅನುಕೂಲ ಆಗೋದಿಲ್ಲ. ಈ ಜನಾಂಗಕ್ಕೆ ಮತ್ತೆ ಅನ್ಯಾಯವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಆದ್ದರಿಂದ ನಾವು ಸರ್ಕಾರಕ್ಕೆ ಗೌರವಯುತವಾಗಿ ಕೇಳ್ತಾ ಇರ್ತಕ್ಕಂಥದ್ದು, ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನೀವು ಈ ಮಾದಿಗ ಜನಾಂಗಕ್ಕೆ ಬರ್ತಕ್ಕಂಥ ಪಾಲನ್ನು ಕೊಡೋದಕ್ಕೆ ಜಾಗೃತರಾಗಬೇಕು. ಈ ಕೂಡಲೇ ತಾವು ಸುಗ್ರೀವಾಜ್ಞೆಯನ್ನು ಓಡಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಎಲ್ಲ ಜನಾಂಗದ ಮುಖಂಡರು ಈ ಒಗ್ಗೂಡಿನಲ್ಲಿ ಕೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಹೋರಾಟವನ್ನು ಸಹ ಹಮ್ಮಿಕೊಳ್ಳೋದಕ್ಕೆ ಎಲ್ಲರೂ ಸಹ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಮಾದಿಗ ಸಮಾಜದ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರುಗಳ ಸಭೆ ಮುಂದೆ ಹೇಗೆ ನಾವು ರೂಪುರೇಷೆಗಳನ್ನು ರೂಪಿಸಬೇಕು ಅಂತ ಮಾಡಿದ್ದೀವಿ, ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಹಾಗಾಗಿ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಮಾತಾಡ್ಬಿಟ್ಟಿದ್ದಾರೆ. ಇದು ಕೋಟಾ ವಿತ್ ದಿ ಕೋಟಾ, ದೆರ್ ಈಸ್ ನೋ ಕಾನ್ಸ್ಟಿಟ್ಯೂಷನಲ್ ಬಾರ್ ಅಟ್ ಆಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಾಗಿದೆ. ಮೀಸಲಾತಿ ಕೊಡ್ಬೋದು, ಒಳ ಮೀಸಲಾತಿ ಜಾರಿ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಈಗ ಹೇಳಿರೋದ್ರಿಂದ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಹೆಗಲಿಗೆ ಬಿದ್ದಿದೆ. ಹಾಗಾಗಿ ಈ ಸಂಬಂಧವಾಗಿ 15 ದಿನಗಳ ಒಳಗಾಗಿ ಕಾಂಗ್ರೆಸ್ ಅಧಿನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಅವರ ಅಭಿಪ್ರಾಯ ಏನು ಈ ವಿಚಾರದಲ್ಲಿ ಕೂಡಲೇ ಜಾರಿ ಮಾಡ್ತಿರೋ ಇಲ್ಲ ಅಂತ ಕಾಂಗ್ರೆಸ್ ಅಧಿನಾಯಕ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂಬಂಧವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಜಾರಿ ಮಾಡಿಸ್ತಾರೋ ಈ ಸಮಾಜಕ್ಕೆ 30 ವರ್ಷಗಳ ಹೋರಾಟ ಕೈಕಾಲು ಮುರಿಸ್ಕ ಲಾಠಿ ಏಟ್ ತಿಂದು ಈ ಸಮಾಜ ಒಂದು ಮೀಸಲಾತಿ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಹೆಗಲಿಗೆ ಹಾಕಿದೆ. ಆದ್ದರಿಂದ ಇಟ್ ಶಲ್ ಬಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಶಲ್ ಬಿ ಎಕ್ಸಿಕ್ಯೂಟೆಡ್ ಕೋಟಾ ವಿತ್ ಇನ್ ದಿ ಕೋಟಾ. ಇದನ್ನು ಜಾರಿ ಮಾಡಬೇಕು ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಏನು ನಿರ್ಣಯ ತಗೋತಾರೆ ಕಡೆಗೆ ನಾವು ಅಲ್ಟಿಮೇಟ್ ನಿರ್ಧಾರ ನಾವು ಮಾಡ್ತೀವಿ. ನಮ್ಮ ಸಮಾಜ ಇವತ್ತು ಎದ್ದು ನಿಂತಿದೆ ಇಡೀ ರಾಜ್ಯಾದ್ಯಂತ. ಇದು ಜಾರಿ ಮಾಡಿಸ್ತೀವಿ. ರಾಜ್ಯ ಸರ್ಕಾರ ಯಾವ ಕ್ರಮ ತಗೋತದೆ ಅಂತ ಹೇಳಿ ಮುಂದೆ ಕಾದು ನೋಡಿ. ಕೆಲವೇ ತಿಂಗಳುಗಳಲ್ಲಿ ಇದನ್ನು ಎಕ್ಸಿಕ್ಯೂಷನ್ ಮಾಡದೇ ಇದ್ದರೆ ನಮ್ಮ ಸಮಾಜ ಎದ್ದು ನಿಲ್ತದೆ ಈ ವಿಚಾರವಾಗಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು 15 ದಿನದೊಳಗಾಗಿ 30 ವರ್ಷಗಳ ಹೋರಾಟ ಇತಿಹಾಸ ಇರ್ತಕ್ಕಂಥ ಇದಕ್ಕೆ ತಮ್ಮ ಅಭಿಪ್ರಾಯನ ಏನಿದೆ ಜಾರಿ ಮಾಡಿಸ್ತಾರೋ ಇಲ್ವೋ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಖರ್ಗೆಜಿ ಕೆಳಗಿದ್ದಾರೆ. ಆದ್ದರಿಂದ ಇದು ಖರ್ಗೆಜಿಯವರಿಗೆ ಹೆಗಲ ಮೇಲೂ ಇದೆ ಈ ನೊಗ. ಇದನ್ನು ಮಾಡ್ತಾರೋ ಇಲ್ವೋ ಅಂತ ಖರ್ಗೆಜಿ ತಮ್ಮ ಅಭಿಪ್ರಾಯನ ರಿಯಾಕ್ಟ್ ಮಾಡಬೇಕಾಗಿದೆ ಅಂತೇಳಿ ನಾವು ಇದಕ್ಕೆ ಮುಂದೆ ನಾವು ಏನು ರೂಪುರೇಷೆ ಮಾಡ್ತೀವಿ, ಹೋರಾಟ ತುಳಿತೀವಿ ಆದಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಮಾಜದ ರಿಟೈರ್ಡ್ ಆಫೀಸರ್, ಡಿಸ್ಟ್ರಿಕ್ಟ್ ಆಫೀಸರ್, ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ. ನಮ್ಮ ಒಳ ಮೀಸಲಾತಿ ಹೋರಾಟಕ್ಕೆ ಮೊನ್ನೆ ಸೇರಿದ್ವಿ. ಹಂಗಾಗಿ ಮತ್ತೆ ಒಂದು 27ನೇ ತಾರೀಕು ಸೇರಬೇಕಂತೇಳಿ ನಾವೆಲ್ಲ ಉದ್ದೇಶ ಮಾಡ್ಕೊಂಡು ಸೇರಿದ್ದೀವಿ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀವಿ. ಇದೇ ರೀತಿ 29ಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗೆ ಮುಖ್ಯ ಹಾಕುವಷ್ಟು ಜನ ಅಲ್ಲಿಗೆ ಹೋಗುವ, ಅಲ್ಲೂ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಯಶಸ್ವಿಗೊಳಿಸಿ ಮತ್ತೆ
16ನೇ ತಾರೀಕಿಗೆ ಉಗ್ರವಾದ ಹೋರಾಟ ಮಾಡಬೇಕು. ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು. ಇಡೀ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು. ಆ ರೀತಿ ನಾವು ಹೋರಾಟ ಮಾಡಬೇಕು. ಹೆಂಗೆ ಅಂದರೆ ಪ್ರತಿ ತಾಲೂಕುಗಳಲ್ಲಿ ಯಾವುದೇ ಪಕ್ಷ ಪಾತ ಇಲ್ಲದೇನೆ ಯಾವುದೇ ರಾಜಕೀಯ ಪಕ್ಷದಲ್ಲಿದ್ರೂ ಪರವಾಗಿಲ್ಲ, ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಒಳ ಮೀಸಲಾತಿಗೆ ಹೋರಾಡಿದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ. ಹಂಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಜಡ್ ಸಾಹೇಬ್ರೆಲ್ಲ ಬಂದಿದ್ದಾರೆ, ಹಾಗೂ ನಮ್ಮ ಸರ್ ಗೊತ್ತಾಗಲಿಲ್ಲ ತಮ್ಮ ಹೆಸರು ಎಲ್ಲ ಬಂದಿದ್ದಾರೆ. ಎಲ್ಲ ಮುಖ್ಯವಾದ ಎಲ್ಲರೂ ಬಂದಿದ್ದಾರೆ. ನಮಗೆ ಇನ್ನ ಬರವಾಯ್ತು. ನಾವು ಈಗಲೂ ಸಹ ಹೋರಾಡ್ತಾ ಇದ್ದೀವಿ ಸರ್. ನಂಜುಂಡೋಗಿ ನಮ್ಮ ಸಿದ್ದರಾಜಣ್ಣವರೆಲ್ಲ ಚಾಮರಾಜನಗರದಲ್ಲೆಲ್ಲ ಹೋರಾಡ್ತಾ ಇದ್ವಿ. ನಾವು ಈಗ ಆಲ್ರೆಡಿ ಓಡಾಡ್ತಾ ಇದ್ದೀವಿ. ನಾವು ಇದೊಂದೇ ಅಲ್ಲ, ಇವಾಗ ಹೋರಾಡ್ತಾ ಇದ್ರೆ ಅಷ್ಟೇ, ನಾವು ಪ್ರತಿದಿನ ಹೋರಾಡ್ತಾ ಇದ್ದೀವಿ ಸರ್.